ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಆಗಮಿಸಿದ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿಗೆ ಶಿರಹಟ್ಟಿ ಲಕ್ಷ್ಮೇಶ್ವರ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ರೈತೋದಯ ಹಸಿರು ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ರವರು ಮಾತನಾಡಿ, ಮುಂಬರುವ ದಿನಗಳಲ್ಲಿ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟಗಳ ಹೋರಾಟಗಳಿಗೆ ರಾಜ್ಯ ರೈತ ಸಂಘಟನೆಗಳ ಬೆಂಬಲ ಇರುತ್ತೆ, ಅವರ ಜೊತೆಗೆ ನಾವು ಕೈಜೋಡಿಸುತ್ತೇವೆ ಎಂದು ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಂಜುನಾಥ್ ಮಾಗಡಿ, ಮಹೇಶ್ ಹೊಗಸುಪ್ಪಿನ್, ಪೂರ್ಣಾಜಿ ಕರಾಟೆ, ನಾಗಣ್ಣ ಚಿಂಚಲಿ, ಮಲ್ಲೇಶಪ್ಪ ವಡ್ಡರ್, ಟಾಕಪ್ಪ ಸಾತ್ಪುಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ಈ ದೇಶ ಮತ್ತು ರಾಜ್ಯದ ಹಿತಕ್ಕಾಗಿ, ಒಳಿತಿಗಾಗಿ ಪ್ರತಿಯೊಬ್ಬರಿಗೆ ಹಸುವನ್ನ ನೀಗಿಸುತ್ತಿರುವಂತಹ ಆ ಮುಗ್ಧ ರೈತರ ಪಾದಾರವಿಂದಗಳಿಗೆ ನನ್ನ ಶಿರಸ ವಹಿಸಿ ಇವತ್ತು 224 ಕ್ಷೇತ್ರ ಸುತ್ತೋದು ಅಂದ್ರೆ ಸುಮ್ಮನೆ ಹುಡುಗಾಟದ ಮಾತಲ್ಲ. ಯಾವುದೋ ಒಬ್ಬ ಮುಖ್ಯಮಂತ್ರಿ ಕೂಡ 224 ಕ್ಷೇತ್ರಕ್ಕೆ ಹೋಗೋದು ಕಷ್ಟ ಆಗುತ್ತೆ. 31 ಜಿಲ್ಲೆಗೆ ಹೋಗೋದೇ ದೊಡ್ಡ ತೂಕದ ಮಾತಾಗಿರುತ್ತೆ. ಆದರೆ ನನಗನ್ಸಿದ್ದು, ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗಿದೆ, ಪಾಪ ಅವರು ಅವ್ರದೇ ಆದ ಒಂದು 224 ಕ್ಷೇತ್ರದ MLAಗಳಿದ್ದಾರೆ, ಅವೆಲ್ಲ ಸುತ್ತಾರೆಗಳು, ಅವ್ರದೇ ಒಂದು ಬಿಜೆಪಿ, ಕಾಂಗ್ರೆಸ್, JDS ಅನ್ನೋದೊಂದು ಪಕ್ಷಗಳಿದ್ದಾವೆ, ರಾಜ್ಯದಲ್ಲಿ ಅಲ್ಲಲ್ಲಿ MLAಗಳಿರ್ತವೆ, ಸುತ್ತಾರೆ ಮಾಡ್ತಾರೆ ಅಂತ ಹೇಳಿ ಪಕ್ಷದವರು ಇದ್ದಾರೆ, ಮಾಡ್ತಾರೆ. ಪ್ರತಿದಿನ 1947 ನಮಗೆ ಸ್ವತಂತ್ರ ಸಿಕ್ತು. ನಮಗೆ ಅಧಿಕಾರ ಅಂತ ನಮ್ಮ ಕರ್ನಾಟಕಕ್ಕೆ ಬಂದಿದ್ದು 1952. ನಿಜಲಿಂಗಪ್ಪ ಅವರು CM ಆಗ್ತಾರೆ. ಆಂಧ್ರದವ್ರು ಹೋದ್ಮೇಲೆ ನಿಜಲಿಂಗಪ್ಪ CM ಆದ್ಮೇಲೆ ರಾಜ್ಯ ವಿಭಜನೆ ಆದಾಗ ಕರ್ನಾಟಕ ಅಂತೇಳಿ 35-30 ಇಷ್ಟು ಜಿಲ್ಲೆಗಳು ಬಂದಾಗ ಆ ಜಿಲ್ಲೆಗಳಿಗೆ ಆದ ಒಂದು ಪ್ರಾಮುಖ್ಯತೆ, ಒಂದು ಧರ್ಮ, ಒಂದು ಜಾತಿ, ಒಂದು ರೈತ ಎಲ್ಲಾ ಕಡೆ ಅದು ಬಂದಾಗ 1947ರಲ್ಲಿ ಸ್ವತಂತ್ರ ಸಿಕ್ಕಿದ್ರು. 2026 ಬಂದ್ರು. ಪಕ್ಷಗಳು ಚೇಂಜ್ ಆಗಿದ್ದಾವೆ, ವ್ಯಕ್ತಿಗಳು ಚೇಂಜ್ ಆಗಿದ್ದಾರೆ, ಆದ್ರೆ ಮನಸ್ಥಿತಿಗಳು ಚೇಂಜ್ ಆಗಿಲ್ಲ. ಅಂದ್ರೆ ಹೇಗಪ್ಪ ಮನಸ್ಥಿತಿಗಳು ಚೇಂಜ್ ಆಗ್ಬೇಕಿರೋದು ಹೇಗಪ್ಪ ಅಂತ ಹೇಳಿದ್ರೆ, ಅವ್ರು ಚೇಂಜ್ ಆಗ್ತಾರೆ, ಇವ್ರು ಚೇಂಜ್ ಆಗ್ತಾರೆ ಅನ್ನೋ ಬ್ರಾಂಡ್ ಬಿಟ್ಬಿಟ್ಟು ನಾನೇ ಚೇಂಜ್ ಆಗ್ಬೇಕಲ್ಲ ಅನ್ನೋದು ನನ್ನ ಭಾವನೆಯಲ್ಲಿ ಬಂತು. ನಾನು ಯಾರಿಗೂ ಕೂಡ ದೂರಕ್ಕೆ ರೆಡಿ ಇಲ್ಲ. ನಾನು ದೂರಬೇಕಪ್ಪ ಅಂತ ಹೇಳಿದ್ರೆ ನನ್ನ ಅಧಿಕಾರ ಇಲ್ದಲೆ, ನನಗೆ ಅಧಿಕಾರ ವ್ಯಾಮೋಹ ಇಲ್ದಲೆ, ಅಧಿಕಾರ ಅಪೇಕ್ಷೆ ಪಡೆದರೆ ನಾನೇನಾದ್ರು ಮಾಡ್ಬೇಕಿಲ್ಲಿ. ಅಧಿಕಾರ ಇದ್ದವನು, ಅಧಿಕಾರಕ್ಕೋಸ್ಕರ ಬಂದವನು, ವ್ಯಾಮೋಹ ಇದ್ದವನು ಮಾಡೋದು ಬೇರೆ. ನಾನು 224 ಕ್ಷೇತ್ರ ನನ್ನ ಮನುಷ್ಯತ್ವದ ಜನ ಇದ್ದಾರೆ, ಮನುಷ್ಯರಿದ್ದಾರೆ, ಅಲ್ಲಿ ಯಾವ ಜಾತಿ ಧರ್ಮ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ರೈತಾಪಿ ಕೆಲಸ ಮಾಡ್ತಾನೆ, ಯಾವ ಜಾತಿ ಧರ್ಮ ಅಲ್ಲಿಲ್ಲ, ನೋಟಿಗಿಲ್ಲ, ನಾನು ಓಡಾಡೋ ಬಸ್ಗಿಲ್ಲ, ದಾರಿಗಿಲ್ಲ. ಹಂಗಂದ ಮೇಲೂ ಕೂಡ ಪ್ರತಿಯೊಬ್ಬರು ರೈತ ಇದ್ದಾರೆ ಇದ್ರೊಳಗಡೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರಿಗೆ ಅನ್ಯಾಯ ಆಗ್ತಿದೆ, ಮತ್ತೆ ಅದೇ ರೈತರು ಓಡಾಡ್ತಾ ಇದೀವಿ. ಅಲ್ಲಿ ಬಿಜೆಪಿ ಬಂದಾಗ ಬಿಜೆಪಿ ಒಂದಷ್ಟು ಜನ ರೈತರಿದ್ದಾರೆ, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಒಂದಷ್ಟು ಜನ ರೈತರಿದ್ದಾರೆ, JDS ಬಂದಾಗ JDS ಒಂದಷ್ಟು ಜನ ರೈತರಿದ್ದಾರೆ. ಒಟ್ಟು ಅವರೆಲ್ಲ 3 ಜನ ರೈತರೇ ಹೌದಾ? ಆ ರೈತರಿಗೆ ನಾನು ಕೇಳೋದು, ನಮ್ಗೆ ನೀವು ಸಾಲ ಮನ್ನಾ ಮಾಡಿ, ನಮ್ಗೆ ಬೀಜ ಗೊಬ್ಬರಗಳು ಸಬ್ಸಿಡಿಯಾಗಿ ಕೊಡಿ, ನಮ್ಗೆ ಬೆಳೆದಂತ ಬೆಳೆಗೆ ರೇಟ್ ಕೊಡಿ, ನೀರಾವರಿ ಕೊಡಿ, ಕರೆಂಟ್ ಕೊಡಿ. ಇಡೀ ರಾಜ್ಯದಲ್ಲಿ ಎಲ್ಲದೂ ಕೂಡ ತುಂಬಾ ಅಭಿವೃದ್ಧಿ ಆಗಬೇಕಾಗಿದೆ. ನಿಮ್ಮನ್ನು ನಾವು ಮುಖ್ಯಮಂತ್ರಿಗಳು ಇವ್ರನ್ನೆಲ್ಲ ಮಾಡಿದೀವಿ, ಮಂತ್ರಿಗಳು ಮಾಡಿದೀವಿ, MLAಗಳು ಮಾಡಿದೀವಿ, ಜಿಲ್ಲಾ ಪಂಚಾಯತಿ ಮಾಡಿದ್ವಿ, ತಾಲೂಕ್ ಪಂಚಾಯತಿ ಮಾಡಿದೀವಿ, ನಗರ ಪಂಚಾಯತಿ, ಮುನ್ಸಿಪಾಲಿಟಿ ಪ್ರತಿಯೊಂದು ಮಾಡಿದೀವಿ. ನೀವೆಲ್ಲ ನಮ್ಮ ಕೈ ಕೆಲಸ ಆಗಲ್ಲ ಅಂತ ಹೇಳಿ ನಿಮ್ ಕೈ ಕೆಲಸ ಕೊಟ್ಟಿದೀವಿ. ಇವೆಲ್ಲ ತಗೊಂಡ್ರೆ ನನಗೆ ಅನ್ಸುತ್ತೆ, ನಮ್ಗೆ ಫ್ರೀ ಏನ್ ಕೊಡ್ತಾ ಇದಾರಲ್ಲ ಅದರಿಂದ ನಮ್ಮನ್ನು ಅವ್ರು ಹೊಡೆದಾಡ್ತಿದ್ದಾರೆ ಅಂತ. ನನ್ನ ವಯಸ್ಸು ಬಂದು 39 ವರ್ಷ. ಇವತ್ತು 1008 ಮದುವೆ ಮಾಡಿದ್ದೀನಿ ಅಂತ ಹೇಳಿ ತಾವೆಲ್ಲ ಖುಷಿಯಿಂದ ಅದನ್ನ ಹೇಳ್ತಾ ಇದ್ದೀರಾ. ಆದ್ರೆ ನನ್ನಂತ ಪುಣ್ಯವಂತ ಮತ್ತೆ ಭೂಮಿ ನೋಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮಂತವ್ರ ಹತ್ರ ನಮ್ಮ ಅಣ್ಣ ತಂದಿರಿ, ನೀವೆಲ್ಲ ನೀವು ಬಂದು ಬಳದವ್ರು, ನಿಮ್ಮ ಹೆಸರು ನಮ್ಗೆ ಗೊತ್ತಿಲ್ಲ. ಆದ್ರೆ ಶಿರಹಟ್ಟಿ ಜನ
ಇಷ್ಟು ಒಳ್ಳೆ ಜನ ನನ್ನ ಇಷ್ಟೊಂದು ಹಬ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ನಾನು ಈ ಕ್ಷಣಕ್ಕೆ ಅವ್ರಿಗೆ ನಾನು ಯಾವಾಗಲೂ ಕೂಡ ಚಿರುನುಡಿಯಾಗಿ ಅವ್ರ ಪಾದಾರವಿಂದಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಇಡೀ ಸಿರಟ್ಟಿ ಕ್ಷೇತ್ರದ ಜನಕ್ಕೆ.